ಈಗ ಒಂದು ಬಿ ಜೆ ಪಿಯವ್ರಿಗೆ ಮತ್ತು ಜೆ ಡಿ ಎಸ್ದವ್ರಿಗೆ ಮೈತ್ರಿ ಅಭ್ಯರ್ಥಿಯನ್ನು ಹಾಕ್ಯಾರ. ನಾಳೆ 27ನೇ ತಾರೀಕಿಗೆ ಚುನಾವಣೆ ಇದೆ, ನೋಡೋಣ. ಈಗ ಅವ್ರ ತಲೆಗೇನಿದೆ, ಯಾರ್ದಾದ್ರೂ ಅಭ್ಯರ್ಥಿಗಳು ಬಂದು ಬೇರೆ ನಮ್ಮ ಪಾರ್ಟಿಯಿಂದ ಯಾರನ್ನು ಹಾಕ್ಯಬೇಕಂತ ಅವ್ರ ತಲೆಗಿದೆ. ಹಂಗಾಗಕ್ಕೆ ಸಾಧ್ಯ ಇಲ್ಲ. ನಾವೇ ಬಿ ಜೆ ಪಿಯವ್ರಿಗೆ ಯಾರು ಬಂದು ಹಾಕ್ತಾರೋ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಿಂತ ಕಮ್ಮಿ ಮತಗಳು ಆಗ್ತವೆ ಎರಡನೇ ಅಭ್ಯರ್ಥಿ. ನೋಡೋಣ, ನಾವು ನಿಶ್ಚಿತವಾಗಲೂ ನಮ್ಮ ಲೆಕ್ಕಾಚಾರ ನಾವೇನೋ ಇಟ್ಕೊಂತೀವಿ. ಯಾರ್ಯಾರು ಬರ್ತಾರಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ. ಬರ್ತೈತೆ. ನಮ್ಮ ಮೂರಕ್ಕೆ ಮೂರು ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ, ಅದ್ರಾಗೇನು ಎರಡು ಮಾತಿಲ್ಲ. ಈಗ ಯಾರ್ಯಾರನ್ನ ಸೆಳಿತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ಇವತ್ತು ಗೊತ್ತಾಗಲ್ಲ. 27ನೇ ತಾರೀಕಿಗೆ ಹೇಳ್ತೀವಿ. ನಿಶ್ಚಿತವಾಗಲೂ ನಾವು ಮೂರು ಅಭ್ಯರ್ಥಿಗಳನ್ನು ಗೆದ್ದೇ ಗೆಲ್ತಾರೆ, ಗೆಲ್ಲೋದ್ರೊಳಗೆ ಸಮಸ್ಯೆ ಇಲ್ಲ. ಮೈತ್ರಿಗೆ ಸೋಲಾಗುತ್ತೆ. ಮೊನ್ನೆ ಶಿಕ್ಷಕರ ಚುನಾವಣೆಯನ್ನು ನೋಡಿದ್ರಿ, ಇಬ್ಬರು ಮೈತ್ರಿ ಆದರು. ರಿಸಲ್ಟ್ ಏನು ಬಂತು? 1000 ಲೀಡ್ನ್ಯಾಗ, 1000ಕ್ಕಿಂತ 1500 ಲೀಡ್ನ್ಯಾಗ ನಮ್ಮ ಪುಟ್ಟಣ್ಣ ಗೆದ್ದರು. ಅದೇ ರೀತಿ ಮುಂದೆ ಈಗ ಅವ್ರದ್ದು ಪರಿಸ್ಥಿತಿ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಬಿ ಜೆ ಪಿಯವ್ರದ್ದು MP ಚುನಾವಣೆ ಅನ್ನೋದ್ರಾಗೆ ಪೂರ್ಣ ಪ್ರಮಾಣ ಡೌನ್ಫಾಲ್ ಕರ್ನಾಟಕದಾಗ ಮುಗಿಸ್ತೈತಿ.